ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಂಗಳೂರಿನ ಹೊರವಲಯದ ಒಂದು ಸಣ್ಣ ಬಾಡಿಗೆ ಮನೆಯ ಮೇಲ್ಛಾವಣಿ ಹಳೆಯದಾಗಿದ್ದರಿಂದ ಕಳೆದ ರಾತ್ರಿ ಸುರಿದ ಮಳೆಯ ನೀರು ಇನ್ನೂ ಅಲ್ಲಲ್ಲಿ ಹನಿಗಳಾಗಿ ಬೀಳುತ್ತಿತ್ತು. ಅಡಿಗೆ ಮನೆಯಲ್ಲಿ ಲಕ್ಷ್ಮಿ ಸ್ಟವ್ ಮೇಲೆ ನೀರು ಕಾಯಿಸುತ್ತಿದ್ದಳು. ಮನೆಯಲ್ಲಿ ಹಾಲು ಇರಲಿಲ್ಲ, ಸಕ್ಕರೆ ಕೂಡ ಸ್ವಲ್ಪವೇ ಉಳಿದಿತ್ತು. ಆದರೂ ಮಗ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹೋಗಬಾರದು ಎಂಬ ಕಾರಣಕ್ಕೆ ಕಪ್ಪು ಚಹಾ ಮಾಡುತ್ತಿದ್ದಳು. ಅಷ್ಟರಲ್ಲಿ ಕಾರ್ತಿಕ್ ಎದ್ದ. ಅಮ್ಮ, ಇಷ್ಟು ಬೇಗ ಯಾಕೆ ಎದ್ದೆ? ನಿನಗೆ ಆಫೀಸ್ಗೆ ಹೋಗಬೇಕಲ್ಲ ಮಗ? ಕಾರ್ತಿಕ್ ನಕ್ಕು ಹೇಳಿದ. ನೀನು ಮೊದಲು ನಿನ್ನ ಆರೋಗ್ಯ ನೋಡಿಕೊ. ಲಕ್ಷ್ಮಿಗೆ ಹಲವು ವರ್ಷಗಳಿಂದ ಡಯಾಬಿಟಿಸ್. ಔಷಧಿ ತಪ್ಪಿದರೆ ತಲೆ ಸುತ್ತು ಬರುತ್ತಿತ್ತು. ಆದರೂ ಮನೆಯ ಪರಿಸ್ಥಿತಿ ಗೊತ್ತಿದ್ದ ಕಾರಣ ತನ್ನ ಔಷಧಿಯನ್ನೇ ಕೆಲವೊಮ್ಮೆ ಬಿಟ್ಟಿದ್ದಳು. ಅವರ ಮಾತುಗಳನ್ನು ಕೇಳುತ್ತಾ ಕಾರ್ತಿಕ್ನ ತಂಗಿ ಕಾವ್ಯ ಹೊರಬಂದಳು. ಅಣ್ಣ, ಈ ತಿಂಗಳು ಕಾಲೇಜಿನ ಫೀಸ್ ಕಟ್ಟಬೇಕು. ಕಾರ್ತಿಕ್ ಕ್ಷಣಕಾಲ ಮೌನವಾಗಿದ್ದ. ಚಿಂತಿಸಬೇಡ, ಕಟ್ಟಿಬಿಡೋಣ. ಅವನ ಮಾತಿನಲ್ಲಿ ಆತ್ಮವಿಶ್ವಾಸ ಇತ್ತು, ಆದರೆ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾತ್ರ ಓಡುತ್ತಿತ್ತು. ತಿಂಗಳ ಸಂಬಳ ಬಂದರೆ ಮೊದಲು ಮನೆಯ ಬಾಡಿಗೆ, ನಂತರ ತಾಯಿಯ ಔಷಧಿ, ನಂತರ ಕಾಲೇಜಿನ ಫೀಸ್, ಉಳಿದರೆ ದಿನಸಿ. ತನ್ನ ಆಸೆಗಳು, ಅವುಗಳಿಗೆ ಅವನು ಯಾವತ್ತೂ ಅವಕಾಶ ಕೊಡಲಿಲ್ಲ. ಅದೇ ಹಳೆಯ ಶರ್ಟ್, ಅದೇ ಹಳೆಯ ಶೂ. ಆದರೆ ತಾಯಿ ಮತ್ತು ತಂಗಿಯ ಮುಖದಲ್ಲಿ ನಗು ಇದ್ದರೆ ಸಾಕು ಎನ್ನುವುದು ಅವನ ಜೀವನ. ಆ ದಿನ ಕಂಪನಿಯಲ್ಲಿ ಕೆಲಸ ಜೋರಾಗಿತ್ತು. ಕಾರ್ತಿಕ್ ತನ್ನ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದ. 1 ರೂಪಾಯಿಯ ಲೆಕ್ಕದಲ್ಲೂ ತಪ್ಪು ಮಾಡುವವನಲ್ಲ. ಆದರೆ ಮಧ್ಯಾಹ್ನ ಎಲ್ಲ ಸಿಬ್ಬಂದಿಗೂ ಒಂದು ಸಂದೇಶ ಬಂತು. 3 ಗಂಟೆಗೆ ಕಾನ್ಫರೆನ್ಸ್ ಹಾಲ್ನಲ್ಲಿ ಎಲ್ಲರೂ ಹಾಜರಿರಬೇಕು. ಎಲ್ಲರೂ ಆಶ್ಚರ್ಯಪಟ್ಟರು. ಏನಿರಬಹುದು? ಹೊಸ ಪ್ರಾಜೆಕ್ಟ್ ಇರಬಹುದಾ? ಯಾರಿಗೂ ನಿಜ ಗೊತ್ತಿರಲಿಲ್ಲ. 3 ಗಂಟೆಗೆ ಕಂಪನಿಯ ಮಾಲೀಕರು ವೇದಿಕೆಗೆ ಬಂದರು. ಅವರ ಮುಖದಲ್ಲಿ ನಗು ಇರಲಿಲ್ಲ. ಸ್ನೇಹಿತರೆ, ಈ ಮಾತು ಹೇಳಲು ನನಗೂ ನೋವಾಗುತ್ತಿದೆ. ಕಳೆದ ಕೆಲವು ತಿಂಗಳಿಂದ ಕಂಪನಿಗೆ ಭಾರೀ ನಷ್ಟವಾಗಿದೆ. ಆದ್ದರಿಂದ ಕೆಲವರನ್ನು ಕೆಲಸದಿಂದ ಬಿಡುವ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಹಾಲ್ನೊಳಗೆ ಮೌನ ಆವರಿಸಿತು. ಒಬ್ಬರೊಬ್ಬರ ಹೆಸರನ್ನು ಓದಲು ಶುರು ಮಾಡಿದರು. ಹಠಾತ್ತನೆ ಕಾರ್ತಿಕ್ ಆ ಒಂದು ಪದ ಕೇಳುತ್ತಿದ್ದಂತೆಯೇ ಅವನ ಕಿವಿಗಳಿಗೆ ಬೇರೆ ಯಾವ ಶಬ್ದವೂ ಕೇಳಿಸಲಿಲ್ಲ. 5 ವರ್ಷಗಳ ಪ್ರಾಮಾಣಿಕ ಸೇವೆ 1 ನಿಮಿಷದಲ್ಲಿ ಮುಗಿದು ಹೋಯಿತು. ಸಂಜೆ ಆಫೀಸ್ನಿಂದ ಹೊರಬಂದಾಗ ಅವನ ಕೈಯಲ್ಲಿ ಒಂದು ಕವರ್ ಮಾತ್ರ ಇತ್ತು. ಅದು ಅವನ ಕೊನೆಯ ಸಂಬಳ. ಬಸ್ನಲ್ಲಿ ಮನೆಗೆ ಬರುತ್ತಿದ್ದಾಗ ಅವನ ಕಣ್ಣ ಮುಂದೆ ತಾಯಿಯ ಮುಖ, ತಂಗಿಯ ಫೀಸ್, ಮನೆಯ ಬಾಡಿಗೆ ಇವೆಲ್ಲವೂ ಸುತ್ತುತ್ತಿತ್ತು. ನಾನು ಈಗ ಏನು ಮಾಡಲಿ ಎಂಬ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಮನೆ ತಲುಪಿದ. ಬಾಗಿಲು ತೆರೆದ ತಕ್ಷಣ ತಾಯಿ ಎಂದಿನಂತೆ ನಗುತ್ತಾ ಕೇಳಿದಳು, ಇಂದು ಸಂಬಳ ಬಂದಿತ ಮಗ? ಕಾರ್ತಿಕ್ ತನ್ನ ಕಣ್ಣೀರನ್ನು ಮರೆಮಾಚಿಕೊಂಡು ನಕ್ಕ. ಹೌದು ಅಮ್ಮ. ಕವರ್ ಅವಳ ಕೈಗೆ ಕೊಟ್ಟ. ಆದರೆ ಕೆಲಸ ಹೋಗಿರುವ ಸತ್ಯವನ್ನು ತನ್ನ ಹೃದಯದಲ್ಲೇ ಹೂತುಬಿಟ್ಟ. ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕಾರ್ತಿಕ್ ಮಾತ್ರ ಮನೆಯ ಹೊರಗೆ ಕುಳಿತಿದ್ದ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಆದರೆ ಅವನ ಜೀವನ ಮಾತ್ರ ಸಂಪೂರ್ಣ ಕತ್ತಲಾಗಿತ್ತು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಕತೆ ಹೇಗಿದೆ ಎಂದು ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.